ಸ್ಕಿಲ್ ಟ್ರೈನಿಂಗ್ ಡೆವಲಪ್ಮೆಂಟ್ ಅಂತ ಅದು ಒಂದು ಇಟ್ಕೊಂಡಿದ್ದೀವಿ ನಾವು. ಹಾಗಾಗಿ ಅವ್ರು ಸಂಬಂಧಪಟ್ಟಿದ್ದ ಕಂಪನಿಗೆ ಟ್ರೈನ್ ಮಾಡೋಕ್ಕೆ ಆ ಕಂಪನಿಯವರೇ ಸಂಬಳ ಕೊಡ್ತಾರೆ, ಇವ್ರು ಏನು ಕೊಡೋಂಗಿಲ್ಲ. ಅವ್ರಿಗೂ ಸಂಬಳ ಕೊಡ್ತಾರೆ, ಟ್ರೈನ್ ಮಾಡೋಕ್ಕೆ ಯಾರು ಅವರು ಅವ್ರಿಗೆ ಎಷ್ಟು ಬೇಕಾದ ಅದು ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಇವ್ರು ಯಾರು ಟ್ರೈನ್ಗೆ ಹೋಗ್ತಾರೆ ಅವ್ರಿಗೂ ರೀಸನಬಲ್ ಸಂಬಳ ಕೊಡ್ತಾರೆ. ಅದಾದಮೇಲೆ ಅವ್ರು ತಕ್ಕಂಗೆ 60,000 ಸಂಬಳ ಇದೆ, 90,000 ಇದೆ, 1 ಲಕ್ಷ ಅವ್ರ ಕೆಪಾಸಿಟಿ ಮೇಲೆ, ಅವ್ರ ಕ್ವಾಲಿಫಿಕೇಷನ್ ಮೇಲೆ. ಹಾಗಾಗಿ ಅದ್ರ ಜೊತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ನಾನು ಸಂತೋಷ ತಂದಿರೋ ಅಂದರೆ ನಮ್ಮ ಪ್ರಕಾಶ್ ರಾಜ್ ಅವರು ಇದ್ದಂಗೆ ರಾತ್ರಿ 10:30 ಗಂಟೆಗೆ ಫೋನ್ ಮಾಡ್ತಾರೆ. ಜಮೀರ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರಂತ ಫಾಜಿಲ್ ಅವರು ಇದ್ರಂತೆ, ಅವರೆಲ್ಲೋ ಸಿಗ್ತಂತೆ. ಜಮೀರ್ ಅವ್ರ ನಂಬರ್ ಹೋಗ್ತಾ ಇದ್ದಂತೆ ಸಿಗ್ತಾ ಇಲ್ಲಪ್ಪ, ಏನು ಸರ್ ಅಂದಿದ್ದಕ್ಕೆ, ಇಲ್ಲ ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಧನ್ಯವಾದಗಳು ಸಲ್ಲಿಸಬೇಕು. ಹಾಗಾಗಿ ಅವ್ರಿಗೆ ನಂಬರ್ ಕೊಡಿ, ನಾನು ಮಾತಾಡಬೇಕಂತ ಪಾಪ 10:30 ಇದ್ದಂಗೆ ಅವ್ರು ಫೋನ್ ಮಾಡಿ ಜಮೀರ್ ಅವರೇ ಇಷ್ಟು ಒಳ್ಳೆ ನೀವು ಕಾರ್ಯಕ್ರಮನ ಮಾಡಿದ್ದೀರಾ, ನಿಮಗೆ ಧನ್ಯವಾದಗಳು. ಅದ್ರ ಜೊತೆಲಿ ಹಿಂಗೆ ಮಾಡ್ತೀರಿ ಏನು ಮಾಡ್ತೀರಿ ಅಂತ ಕೇಳ್ಕೊಂಡು ನಾನು ಹೇಳಿದೆ, ಹಿಂಗೆ ಸರ್ ಹಿಂಗಿದೆ, ಬೆಳಗ್ಗೆ 10 ಗಂಟೆಗೆ ಇನಾಗ್ರೇಷನ್ ಇದ್ದರೆ ನೀವು ಎಸ್ ಅಂದರೆ ನಾನು ಬೆಳಗ್ಗೆ ಬರ್ತೀನಿ ಅಂತ ಪಾಪ ಅವರಾಗಿ ವಾಲಂಟ್ರಿ. ಈಗ ನೀವೇ ನೋಡಿರ್ಬೋದು, ಪ್ರಕಾಶ್ ರಾಜ್ ಅಂದರೆ ಎಲ್ಲರಿಗೂ ಗೊತ್ತಿರೋದು, ಹಿಂದಿ ಮೂವಿಯಲ್ಲಿ ಭಾಳಷ್ಟು ಹಿಂದಿ ಮೂವಿಯಲ್ಲಿ ಮಾಡಿದ್ದಾರೆ, ಸಲ್ಮಾನ್ ಖಾನ್ ಜೊತೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವರು ತಮಿಳ್ ಪಿಕ್ಚರಲ್ಲಿ ಮಾಡಿದ್ದಾರೆ, ತೆಲುಗು ಪಿಕ್ಚರ್ ಮಾಡಿದ್ದಾರೆ, ಕನ್ನಡ ಪಿಕ್ಚರಲ್ಲಿ ಮಾಡಿದ್ದಾರೆ. ಮಹಾನ್ ಅಂತ ದೊಡ್ಡ ನಾಯಕ. ಅವರಾಗ ಅವ್ರು ಸ್ವತಃ ಫೋನ್ ಮಾಡಿದ್ದಾರೆ. ಈಗ ಕರೆದ್ರೂ ಬರಲ್ಲ. ಅವರಾಗಿ ಅವ್ರು ಅಂದರೆ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ, ನಮ್ಮ ರಾಜ್ಯದ ಬಗ್ಗೆ ಎಷ್ಟು ಚಿಂತನೆ ಇಟ್ಕೊಂಡಿದ್ದಾರೆ. ರಾಜ್ಯದ ಬಗ್ಗೆ ಪ್ರೀತಿ ಇದ್ದರೆ ತಾನೇ, ಚಿಂತನೆ ಇದ್ದರೆ ತಾನೇ ವಾಲಂಟಿಯರ್ ಮಾಡೋದು. ಈಗ ಕರೆದ್ರೂ ಬರೋದು ಕಷ್ಟ, ಅಂಥದ್ದಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಮೆಲ್ಲ ಪರವಾಗಿ ನನ್ನ ಪರವಾಗಿ ಅವ್ರಿಗೆ ಧನ್ಯವಾದಗಳು ಸತ್ತೀನಿ. ಅದ್ರ ಜೊತೆಯಲ್ಲಿ ಸಂತೋಷ ನನಗೇನಂದರೆ, ಟೋಟಲ್ 120 ಕಂಪನಿ ಇತ್ತು ಒಂದು 2 ದಿನ ಹಿಂದೆ, ಈಗ ಇನ್ನೂ 30 ಕಂಪನಿ ಆಡೋದು. ಅದ್ರ ಜೊತೆಯಲ್ಲಿ ಇವತ್ತು ದಿಢೀರಂತ ಒಂದು ಹೊಸ ಬೆಳವಣಿಗೆ, ಸೌದಿ ಕಂಪನಿಯವ್ರು ಬಂದಿದ್ದಾರೆ, ನೆದರ್ಲ್ಯಾಂಡ್ ಕಂಪನಿಯವ್ರು ಬಂದಿದ್ದಾರೆ. ಈಗ ಸೌದಿ ಕಂಪನಿಗೇನು ತಮಗೆಲ್ಲ ಗೊತ್ತಿದ್ದಂಗೆ ಅದಕ್ಕಂತ ಒಂದು ಮೀಡಿಯೇಟರ್ ಬ್ರೋಕರ್ಸ್ ಇದ್ದಾರೆ. ಅವರು ಮೀಡಿಯೇಟರ್ಗಳು ಯಾರಿಗಾನ ಒಂದು ಸೌದಿಗೆ ಒಂದು ಜಾಬ್ ಕಳಿಸ್ಬೇಕಾದ್ರೆ ಮಿನಿಮಮ್ ಅವರು 75 1 ಲಕ್ಷ ರೂಪಾಯಿ ಕಮಿಷನ್ ತಗೊಂಡು ಆ ಕಂಪನಿ ಸಿಒಗಳನ್ನು ಡೈರೆಕ್ಟ್ ಬಂದಿದ್ದಾರೆ. 300 ರಿಂದ 400 ಜನ ನಾವು ಸೌದಿಗೂ ಕೆಲಸ ಕೊಡ್ತೀನಿ. ನೆದರ್ಲ್ಯಾಂಡ್ ಅವರು ಬಂದಿದ್ದಾರೆ. ಟೋಟಲ್ ಕನಿಷ್ಠ ನನಗೆ ಇದು ಯಶಸ್ವಿಯಾಗ ಕಾರಣ ನನ್ನಿಂದ ಇಲ್ಲ, ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಂದ, ನಮ್ಮ ಮುಖಂಡರಿಂದ, ನಮ್ಮ ಅಯ್ಯೂಬ್ ಖಾನ್ ಅವರು, ಗೋವಿಂದ ಅವರು, ಇಮ್ರಾನ್ ಪಾಷಾ ಅವರು, ಆರಿಫ್ ಪಾಷಾ ಅವರು, ಎಲ್ಲ ಅವ್ರ ದುಡಿಮೆ, ನನ್ನ ದುಡಿಮೆ ಇಲ್ಲ. ಮೌಲಾ ಅವರು ಎಲ್ಲರೂ ನಂದು ಇಲ್ವೇ ಇಲ್ಲ, ನಂದು ಏನೇನೂ ಇಲ್ಲ, ಬರೀ ಬಂದು ಕೂತ್ಕೊಂಡು ಹೋಗ್ತಾರೆ. ಅದು ನಾನು ಮಾಡಿರೋದು ನನ್ನ ಎಲ್ಲ ಅಭಿಮಾನಿಗಳು, ನನ್ನ ಆತ್ಮೀಯ ಸ್ನೇಹಿತರು, ಮೊದಲೇ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಟೋಟಲ್ ನನ್ನ ಕನಿಷ್ಠ ಇವತ್ತು ಸಂಜೆವರೆಗೂ ಈಗಲೇ ಏನೋ 9,000 ಅಪ್ಲಿಕೇಶನ್ ಬಂದಿದೆ ಅಂತ ತಾವು ನೋಡಿದ್ದೀರಾ. ನಾನು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ಮಟ್ಟಿಗೆ ದೊಡ್ಡ ಜನ ಬರ್ತಾರಂತ. ಏನೋ 9,000 ಅಪ್ಲಿಕೇಶನ್ ಬಂದಿದೆ ಅಂತ ನನಗೂ ಮಾಹಿತಿ ಬಂತು. ಕನಿಷ್ಠ ಒಂದು 6,000 ಇಂದ 7,000 ಜನ ಕೆಲಸ ಸಿಗ್ತದೆ. ಅವ್ರು ಅದ್ರ ಜೊತೆಯಲ್ಲಿ ನಾವು ಎಲ್ಲ ಥರ ವ್ಯವಸ್ಥೆ ಮಾಡಿದ್ದೀವಿ. ನೀರು ವ್ಯವಸ್ಥೆ ಮಾಡಿದ್ದೀವಿ, ತಿಂಡಿದ ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆ ತಿಂಡಿ ಆದಮೇಲೆ ಏನು ಅಪ್ಲಿಕೇಶನ್ ಕೊಟ್ಟು ಹೊರಡ್ಬಿಡ್ತಾರೆ, ಮಧ್ಯಾಹ್ನ ಆದಮೇಲೆ ಜನ ಇರ್ತಾರೆ ಇಲ್ಲಿ. ಹಂಗಾಗಿ ಒಂದು 15,000 ಇಂದ 20,000 ಜನದ್ದು ಊಟದ ವ್ಯವಸ್ಥೆ ಮಾಡಿದ್ದೀನಿ. ಎಲ್ಲ ಥರ ವ್ಯವಸ್ಥೆ ಮಾಡಿಟ್ಟಿದ್ದೀವಿ ಅವರಿಗೆ. ಅದ್ರ ಜೊತೆ ತಾವು ಕೇಳ್ದಂಗೆ ಕ್ವಾಲಿಫಿಕೇಷನ್ ನಾವು 7ನೇ ಕ್ಲಾಸ್ವರೆಗೂ ಅನ್ಎಜುಕೇಟೆಡ್ಗೂ ಕೊಡೋದು ಬಾತ್ಕಲಿ ನನ್ನ ಅನ್ಎಜುಕೇಟೆಡ್ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಎಕ್ಸಾಂಪಲ್. ಆ ದೃಷ್ಟಿಯಲ್ಲಿ ನಾನು ಏನು ಮಾಡಿದೆ, ಇಲ್ಲ ಸರ್ ಬರೀ ಎಜುಕೇಟೆಡ್ ಮಾತ್ರ ಅಲ್ಲ, ಪಾಪ ಅನ್ಎಜುಕೇಟೆಡ್ ಭಾಳ ಕೆಲಸ ಇರೋರು ಪಾಪ ಭಾಳ ಇದಾಗಿದ್ದಾರೆ, ಅವ್ರಿಗೂ ಏನಾದ್ರು ಮಾಡಬೇಕಂತ 7ನೇ ಕ್ಲಾಸಿಂದ ಹಿಡಿದು ಡಿಗ್ರಿವರೆಗೂ ಇಟ್ಕೊಂಡಿದ್ದೀವಿ. ಅಂದರೆ ಸ್ಯಾಲರಿ ಒಂದು ಯಾರನ್ನ ಒಂದು ಸೂಪರ್ ಗಾರ್ಡ್ ಆಗೋಕ್ಕೆ ಅಲ್ಲೊಂದು 12,000 ರೂಪಾಯಿ ಮಿನಿಮಮ್, ಕ್ಲರ್ಕ್ ಆಗೋಕ್ಕೆ 15,000. ಹಂಗಾಗಿ 1.5 ಲಕ್ಷವರೆಗೂ ಸಂಬಳ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಸಂತೋಷ ಅಂತಂದಿರಂದರೆ ವಿಪ್ರೋ ಅಂತ ಕಂಪನಿ, ಇನ್ಫೋಸಿಸ್ ಅಂತ ಕಂಪನಿ, ಟೊಯೋಟಾದಲ್ಲಿ ಉದಾಹರಣೆ ಕೊಡ್ತೀನಿ. ಇದೇ ಟೊಯೋಟಾ ಕಂಪನಿದಲ್ಲಿ ನನ್ನ ಕ್ಷೇತ್ರದಲ್ಲಿ ಭಾಳ ಜನ ಬರ್ತಾ ಇದ್ರು ಅಂತ, ಅಣ್ಣ ನಾನು ಟೊಯೋಟಾದಲ್ಲಿ ಇಂಟರ್ವ್ಯೂ ಆಗಿದ್ದೀನಿ, ದಯಮಾಡಿ ಒಂದು ಕೆಲಸ ಕೊಡ್ತಾರೆ ನಂತವ್ ಬರ್ತಾಯಿದ್ರು. ನಾನು ಅವಾಗ ಮನವಿ ಮಾಡಿ ನಮ್ಮ ಮಾಗಡಿ ಬಾಲು ಇದ್ದಾರೆ, ಅವ್ರ ಮುಖಾಂತರ ಏನು ಮಾಡ್ತಾ ಇದ್ದೆ, ಅಣ್ಣ ಇದು ನನ್ನ ಕ್ಷೇತ್ರದವರು ಏನಾರು ಮಾಡಿ ಒಂದು ಕೆಲಸ ಮಾಡೋ ಅಂತ ಅವ್ನು ಕೇಳ್ಕೊಡ್ತಾ ಇದ್ದೆ. ಇವತ್ತು ನಾನು ಖುಷಿ ತಂದಿರೋದಂತ ಅಂತ ಟೊಯೋಟಾ ಕಂಪನಿ ಒಂದು 350 ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಬಂದಿದೆ. ಹಾಗಾಗಿ ಎಲ್ಲ ದೊಡ್ಡ ಕಂಪನಿಗಳು ಬಂದಿರೋದು 150 ಕಂಪನಿ ಬಂದಿದೆ. ಕನಿಷ್ಠ 6,000 ಇಂದ 7,000 ಜನಕ್ಕೆ ಕೆಲಸ ಉದ್ಯೋಗ ಸಿಗ್ತದೆ.